ಕಂದಾಯ ಇಲಾಖೆಯ 10-10-2025 ಪತ್ರ ಪೋಡಿ ಮುಕ್ತ ಗ್ರಾಮಕ್ಕೆ ಅಡ್ಡಿಯಾಗಿದೆ ಮಂಜುನಾಥ ಗೌಡ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಕಾರ್ಯಾಲಯದಿಂದ ದಿನಾಂಕ 10-10-2025 ಹೊರಡಿಸಲಾದ ಪತ್ರವು ಪೋಡಿ ಮುಕ್ತ ಗ್ರಾಮದ ಪರಿಕಲ್ಪನೆಗೆ ಅಡ್ಡಿಯಾಗಿದ್ದು, ಇದರಿಂದ ಲಕ್ಷಾಂತರ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ ಗೌಡ ಆರೋಪಿಸಿದ್ದಾರೆ. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೋಡಿ ವಿಚಾರವಾಗಿ ರೈತರೊಬ್ಬರು ಸಲ್ಲಿಸಿದ್ದ ಅರ್ಜಿಗೆ ಪ್ರಧಾನ ಕಾರ್ಯದರ್ಶಿಗಳ ಕಾರ್ಯಾಲಯದಿಂದ ನೀಡಲಾದ ಉತ್ತರ ಮೇಲ್ನೋಟಕ್ಕೆ ಸರಿಯಾಗಿದೆ, ಯಾವುದೇ ದೋಷವಿಲ್ಲದಂತೆ ತೋರುತ್ತದೆ. ಆದರೆ ಅದರಲ್ಲಿರುವ ಕೆಲ ಅಂಶಗಳು ಭೂ ಕಂದಾಯ ಕಾಯ್ದೆಯನ್ನ ಕಡೆಗಣಿಸಿರುವುದು ಕಂಡುಬರುತ್ತಿದೆ ಎಂದು ಹೇಳಿದ್ದಾರೆ. ಸರ್ವೆ ಇಲಾಖೆ ನಡೆಸುವ ಪ್ರತಿಯೊಂದು ಪೋಡಿ ನಡಾವಳಿಯನ್ನ ತಾಲೂಕಾ ಕಚೇರಿಗೆ ಕಳುಹಿಸಿ ರಾಜಸ್ವ ನಿರೀಕ್ಷಕರು 12ನೇ ನಮೂನೆಯಲ್ಲಿ ಅಂಗೀಕರಿಸಬೇಕು. ನಂತರ ಗ್ರಾಮ ಲೆಕ್ಕಾಧಿಕಾರಿಗಳು 16ನೇ ನಮೂನೆಯಲ್ಲಿ ದಾಖಲಿಸಿದಾಗ ಮಾತ್ರ ಪೋಡಿ ನಡುವಳಿ ಅಂತಿಮ ಹಂತ ತಲುಪುತ್ತದೆ. ಆದರೆ ಜಿಲ್ಲಾಧಿಕಾರಿಗಳು, ಪ್ರಾದೇಶಿಕ ಆಯುಕ್ತರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಕಾರ್ಯಾಲಯವು ಪಹಣಿಯಲ್ಲಿ ಉಲ್ಲೇಖಿಸಿರುವ 40, 42, 58 ಮತ್ತು 70ನೇ ನಿಯಮಗಳನ್ನು ಕಡೆಗಣಿಸಿರುವುದರಿಂದ ಗೊಂದಲ ಉಂಟಾಗಿದೆ ಎಂದು ದೂರಿದ್ದಾರೆ. ನಿಯಮ 70, 72 ಹಾಗೂ 5ನೇ ಅಧ್ಯಾಯ 49 ಇಂಡಿಯನ್ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಕಲಂ 54, 11ನೇ ಅಧ್ಯಾಯದ 136ರ ಕಲಂ 129ರ 4 ಮತ್ತು 6ನೇ ಉಪಬಂಧಗಳಂತೆ ನಡಾವಳಿ ಅನುಸರಿಸಿದರೆ ಪೋಡಿ ಪ್ರಕರಣದಲ್ಲಿ ಯಾವುದೇ ಗೊಂದಲ ಉಂಟಾಗುವುದಿಲ್ಲ ಎಂದು ಮಂಜುನಾಥ ಗೌಡ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳ ಕಾರ್ಯಾಲಯದ ಸಿಬ್ಬಂದಿ ಕಚೇರಿ ಟಿಪ್ಪಣಿ ತಯಾರಿಸುವ ವೇಳೆ ಹೆಚ್ಚಿನ ಎಚ್ಚರಿಕೆ ವಹಿಸಿದರೆ ಪೋಡಿ ಮುಕ್ತ ಗ್ರಾಮಗಳ ರಚನೆಗೆ ಸಹಕಾರಿಯಾಗುತ್ತದೆ. ಆದ್ದರಿಂದ ದಿನಾಂಕ 10-10-2025ರ ಪತ್ರವನ್ನು ಪುನಃ ಪರಿಶೀಲಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕೆ, ಪ್ರಜಾಪವ ಟಿವಿ, ಮೂಡಿಗೆರೆ.